ಹಲೋ, ಫುಟ್ಪಾತ್ ಇದು ಸಾರ್ವಜನಿಕ ಫುಟ್ಪಾತ್ ಇದೆ. ಆದರೂ ಒಂದು ವ್ಯಾಪಾರ ಅಂತ ಇದೆ. ನಾವು ಇಲ್ಲಿ 40 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀವಿ. ಒಂದು ಕಮ್ಮಿ ರೇಟಿಗೆ ಮಾರ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದು. ಆದರೆ ಜನಕ್ಕೆ ಒಡ್ಡಾಡೋಕ್ಕೆ ಇವಾಗ MLA ಸಾಹೇಬರು ದೊಡ್ಡದಾಗಿ ಮಾಡಿಕೊಟ್ಟಿದ್ದಾರೆ ನಮಗೋಸ್ಕರನೇ. ಇದಕ್ಕಿಂತ ಇನ್ನು ಜಾಗ ಎಲ್ಲಿಂದ ಬರುತ್ತೆ? ಅಲ್ಲ ಸರ್, ಇದು ಬಂಡವಾಳ ಆಗ್ಬಿಟ್ಟು ಇಷ್ಟು ದೊಡ್ಡ ಬಂಡವಾಳ ಆಗ್ಬಿಟ್ಟು ನಿಮಗೆ ಜಾಗನ ಫುಟ್ಪಾತ್ಗಂತ ಮಾಡಿರೋದು, ಓಡಾಡಕ್ಕಂತ ಮಾಡಿರೋದು, ವ್ಯಾಪಾರ ಮಾಡಕ್ಕಂತ ಮಾಡಿಲ್ಲ ಅವರು. ನೀವ್ ಯಾಕೆ ಅದನ್ನ ತಗೊಂಡಿದ್ದೀರಾ? ಫುಲ್ ನೀವು ನೋಡಿ ಇಲ್ಲಿಂದ ಅಲ್ಲಿವರೆಗೂ ಆವರಿಸ್ಕೊಂಡಿದ್ದೀರಾ ಅಂತ ತಪ್ಪಲ್ವಾ? ಇಲ್ಲ ತಮ್ಮ ನಾವು ಆವರಿಸ್ಕೊಂಡಿಲ್ಲ. ಅವರೇ ಗೆರೆ ಹಾಕಿದ್ದಾರೆ. ಇಲ್ಲಿ ನೋಡಿ ಗೆರೆ ಹಾಕ್ಬಿಟ್ಟು ಇದ್ರ ಒಳಗಡೆ ಇರ್ಬೇಕು, ನೀವು ಈಚೆ ಬರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಅವರೇ ಹೇಳಿದ್ದಾರೆ. ಅದರಿಂದ ಇದೀವಿ. ಏನು ಯಾರಿಗೂ ಇಲ್ಲ, ಯಾರಿಗೂ ಕೊಡಲ್ಲ. ನಾವು BBMP ಗರುಡಾಚಾರ್ಯ ಹೇಳಿದ್ದಾರೆ, ಅವರೇ ಮಾಡಿಕೊಟ್ಟಿದ್ದಾರೆ. ಈ ಒಳಗಡೆ ಇರಿ ಅಂತಾನೆ ಅವರೇ ಹೇಳ್ಬಿಟ್ಟೋಗಿದ್ದಾರೆ. ಗರುಡಾಚಾರ್ಯ ಸರ್ ಮಾಡ್ಕೊಟ್ರು ಅಂತ ಹೇಳ್ತೀರಾ. ಈಗ ಇವ್ರು ಕೃಷ್ಣ ಬೈರೇಗೌಡರು ಸರ್ ಮಾಡ್ಲೇಬಾರ್ದು ಅಂತ ಹೇಳ್ತಾರೆ, ತೆರವು ಮಾಡ್ಕೊಂಡ್ ಬರ್ತಾ ಇದಾರೆ. ರೂಲ್ಸ್ ಕೋರ್ಟಿಂದ ಅವಾಗಲೇ ಪರ್ಮಿಷನ್ ಕೊಟ್ಟಿದೆಯಲ್ಲ. ಏನಂತ ಕೊಟ್ಟಿದೆ? ಫುಟ್ಪಾತ್ ಮಾಡಿ ಅಂತ ಕಾರ್ಡು ಕೊಟ್ಟಿದೆ. ಅವರೇ ಮಾಡಬಾರ್ದು. ಇವಾಗ ಎಲ್ಲರಿಗೂ ಕಾರ್ಡ್ ಕೊಟ್ಟಿರೋದು ಯಾವ್ದನ್ನು ತಗೊಳ್ತಿಲ್ಲ, ಎಲ್ಲ ರದ್ದು ಮಾಡಿದ್ದಾರೆ. ಲೈಸೆನ್ಸ್ ರದ್ದು ಮಾಡಿದ್ದಾರೆ. 250ರಿಂದ 10,000ವರೆಗೂ ಫೈನ್ ಹಾಕ್ತೀನಿ ಅಂತ ಬೇರೆ ಹೇಳಿದ್ದಾರೆ. ನೀವು ಹಿಂಗೆ ಮಾಡ್ತಿದ್ರೆ ಅದನ್ನ ಸುಮ್ಮನೆ ಯಾಕೆ ಮಾಡ್ಕೋತೀರಾ? ಒಂದು ಅಂಗಡಿ ಅಂತ ಮಾಡ್ಕೋಬೋದಲ್ವಾ? ಮಾಡ್ಬೋದು, ಆದ್ರೆ ನಮ್ಗೆ ಬಂಡವಾಳ ಬೇಕಲ್ಲ ಅಂಗಡಿ ಮಾಡಕ್ಕೆ. GST ಬರುತ್ತೆ, GST ಕಟ್ಟಬೇಕು. ನಾವ್ ಹೆಂಗ್ ಕಟ್ಟೋಣ? ಕೆಲಸದವ್ರನ್ನ ಇಟ್ಕೋಬೇಕು, ಒಂದು ಅಂಗಡಿ ನೋಡ್ಕೋಬೇಕು ಅಂದ್ರೆ ಅಂತ ಆಗತ್ತೆ. ಇವಾಗ ಇಲ್ಲಿ ಯಾವ್ದು ಕೊಟ್ಟಂಗೆ ಇಲ್ಲಿ ಯಾವ್ದು ಇಲ್ಲ ಮೇಡಮ್. ಇಲ್ಲಿಂದಿಷ್ಟು ಈ ಜನಗಳು ಯಾಕೆ ಯಾವಾಗ್ಲೂ ಫುಟ್ಪಾತ್ ಅಲ್ಲೇ ತಗೊಳ್ತಾರೆ? ಯಾಕೆ ಶಾಪ್ಗಳು ಎದುರುಗಡೆ ಪಕ್ಕದಲ್ಲಿ ಇಲ್ಲ ಅದು ಒಂದು ಕಮ್ಮಿ ಇರುತ್ತೆ, ಕಮ್ಮಿಯಿಂದ ತಗೊಂತಾರೆ. ಅದರಿಂದ ನೀವು ಪಾಪ ಅವ್ರಿಗೂ ತೊಂದರೆ ಕೊಟ್ಟಂಗೆ ಆಗಲ್ವಾ? ಯಾರಿಗೇನಪ್ಪ ತೊಂದರೆ ಕೊಟ್ಟಂಗೆಲ್ಲ ಅವ್ರದ್ದು ರೇಟ್ ಅವ್ರು ಮಾಡ್ತಾರೆ, ನಮ್ಮ ರೇಟ್ ಮಾಡ್ತೀವಿ. ನೀವು ಕಮ್ಮಿ ಮಾಡಿದ್ರೆ ಅಲ್ಲೇ ಅವ್ರ ಐಟಮ್ ನಾವು ಮಾರಕ್ಕಾಗಲ್ಲ. ಏನ್ ಹೇಳ್ತೀರಾ ಸರ್ಕಾರಕ್ಕೆ? ಈ ತರ ಸ್ಟ್ರಿಕ್ಟ್ ಆಗಿ ನೀವು ಮಾಡಿದ್ರೆ ಅಲ್ಲ, ಸಿಸ್ಟಮ್ ಮಾಡಿದ್ರೆ ಎಲ್ಲರೂ ಹೊಟ್ಟೆ ಮೇಲೆ ಹೊಡೆದಂಗೆ ಆಗುತ್ತೆ. ಅವ್ರು ಏನಾನ ಇವರ ಒಂದು ನಮ್ಮ ಪರಿಹಾರ ಒಂದು ಏನಾರ ಕೊಟ್ಟರೆ ಆವಾಗ ಮಾಡ್ಕೊಂಡಿರ್ಬೋದು. ಒಂದು ಕೆಲಸನೋ ಏನೋ ಒಂದು ಕೊಟ್ಟರೆ ನಾವು ಮಾಡ್ಬೋದು. ಏನು ಇಲ್ದವ್ರು ನಾವು ಹೆಂಗಿರೋಣ? ಇದನ್ನೇ ನಂಬ್ಕೊಂಡಿದ್ದೀವಿ 40 ವರ್ಷದಿಂದ. ಹಳೆ ಕಾರ್ಡ್ ಇದ್ದಾಗಿಂದನೂ ಇಲ್ಲ ಇದ್ದೀವಿ. ಈಗ ಬಿಡಿ ಸರ್, ಮಕ್ಕಳೆಲ್ಲ ದೊಡ್ಡವರಾಗಿರ್ತಾರೆ. ಮಕ್ಕಳು ದೊಡ್ಡವ್ರು ಇರ್ತಾರೆ, ಅವ್ರು ನೋಡ್ಕೋತಾರೆ. ಅವ್ರ ಹೆಂಡತಿ ಮಕ್ಕಳು ನೋಡ್ತಾರೆ, ನಮ್ಮನ್ನ ಯಾರು ನೋಡ್ತಾರೆ? ನೀವು ರೆಸ್ಟ್ ಮಾಡಿ ಸರ್. ಎಲ್ಲರಿಗೂ ರಿಟೈರ್ಮೆಂಟ್ ಅಂತ ಇರುತ್ತೆ, ನಿಮಗೂ ರಿಟೈರ್ಡ್ ಆಗಬೇಕಲ್ಲ. ಅಲ್ಲ, ನಾವು ರಿಟೈರ್ಡ್ ಮಾಡಿದ್ರೆ ಊಟಕ್ಕೆ ತಿಂಡಿಗೆ ಮಕ್ಕಳು ನೋಡ್ಕೊಂತಾರೆ. ಮಕ್ಕಳ ಇವತ್ತು ಅವ್ರ ಹೆಂಡತಿ ಮಕ್ಕಳನ್ನೇ ನೋಡ್ಕೊಳ್ಳೋದು ಕಷ್ಟ ಇದೆ, ನಮ್ಮನ್ನೆಲ್ಲಿ ನೋಡ್ತಾರೆ? ಇನ್ನು ಜವಾಬ್ದಾರಿ ಅಂತ ಯಾಕೆ ಸರ್? ನಮ್ಮ ಸ್ಥಳ ಮೇಲೆ ಇರೋವರೆಗೂ ನಾವು ಜವಾಬ್ದಾರಿನೇ. ಕೈಯೋ ಕಾಲ ಮುರಿದವ್ರು ಯಾರಾನ ಒಂದು ಹಿಂಗೆ ಹೋಯ್ತಾ ಇದ್ದಾಗ ಅವರೇ ದಾನ ಮಾಡ್ತಾರೆ. ಮಕ್ಕಳು ದಾನ ಮಾಡಲ್ಲ, ಯಾವತ್ತೂ ಮಾಡಲ್ಲ. ಅದಕ್ಕೆ ದುಡಿಬೇಕು ಅಂತೀರಾ? ದುಡಿದ್ರೆ ಇರೋವರೆಗೂ ದುಡಿಬೇಕು, ಕದ್ದಿ ಕಳ್ತನ ಮಾಡಬಾರ್ದು ಅಷ್ಟೇ. ನಾವು ಫುಟ್ಪಾತ್ ಬೇಕೇ ಬೇಕು ಮೇಡಮ್. ಎಂತ ನನ್ನೊಬ್ಬನಿಗೆ ಅಂತಲ್ಲ, ಎಂಥವ್ರು ಇದು ನಂಬ್ಕೊಂಡು ಬಾಡಿಗೆ ಕೊಟ್ಟವ್ರು ಇರ್ತಾರೆ. ಅವ್ರು ಏನೇನೋ ಆಟ್ಮ್ಯಾನ್ ಇರ್ತಾರೆ, ಸಾಲ ಇರ್ತದೆ, ತೀರಿಸ್ಬೇಕು, ಲೋನ್ ತೊಗೊಂಡಿರ್ತಾರೆ. ಎಷ್ಟಕ್ಕೆ ಬಂಡವಾಳ ಹಾಕ್ತೀರಾ? ಎಷ್ಟು ದುಡಿತೀರಾ? ಮೇಡಮ್ ಇವಾಗ ಅಟ್ಲೀಸ್ಟು ಒಂದು ನಮ್ಮ ಹತ್ರ ಇವಾಗ 15-20 ಸಾವಿರ ರೂಪಾಯಿ ಬಂಡವಾಳ ಇದೆ. ಒಂದು 4-5 ಸಾವಿರ ರೂಪಾಯಿ ವ್ಯಾಪಾರ ಮಾಡ್ತೀವಿ. ಮಾಡೋರು ಮಾಡ್ತಾರೆ, ಮಾಡೋದು ಇಲ್ಲ. ನಮ್ಗೊಂದು 2,000 1,000 ಆಗುತ್ತೆ. ಆ ಥರ 2,000 1,000 ಆಗುತ್ತೆ. ಅಲ್ಲಲ್ಲಿ ಒಂದು 500 ರೂಪಾಯಿ 400 ರೂಪಾಯಿ ಬರುತ್ತೆ. ಜೀವನ ಆಗ್ತಾ ಇದೆ. ಸಾಕು ಸರ್, ಸದ್ಯಕ್ಕೆ ಸಾಕು ಮೇಡಮ್. ನಮ್ಗಷ್ಟು ಬೆಲೆ ಏರುತ್ತೆ, ಏನು ಮಾಡೋಕ್ಕಾಗಲ್ಲ. ನಾವು ಕೊಂಡ್ಕೊಳ್ಳೇಬೇಕು. ಇವತ್ತು ನೋಡಿ ಟೊಮೊಟೊ ರೇಟು ಕಮ್ಮಿ ಆಯಿತು, ಈರುಳ್ಳಿ ರೇಟು 2 kg ಬಂದ್ಬಿಡ್ತು, 3 kg ಇದು 4 kg ಇತ್ತು. ಏನು ಮಾಡೋಣ? ತಗೊಳ್ಳೇಬೇಕು, ವಿಧಿ ಇಲ್ಲ. ಈಗ ಸಿದ್ದರಾಮಯ್ಯ ಸರ್ ಇದ್ರಲ್ಲ, ಇಷ್ಟು ದಿನ ಹೇಗಿತ್ತು? ಏನಿಲ್ಲ, ಪರವಾಗಿಲ್ಲಪ್ಪ. ಅವ್ರು ಇದ್ದಾಗ ನಿಜವಾಗ್ಲೂ ಚೆನ್ನಾಗೇ ಇತ್ತು. ಇವ್ರು ಬಂದು ಏನಾರ ಬಂದು DK ಶಿವಕುಮಾರ್ ತರಲೆ ಮಾಡೋದು ಅಷ್ಟೇ ಕೆಲಸ. ಏನು ಹೇಳ್ತೀರಾ DKಶಿಗೆ? ಏನು ಹೇಳ್ತೀರಾ? ಅವ್ರದ್ದು ನಡೆದಿದ್ದು ರಾಜಕೀಯ ಎಲ್ಲ. ಅದಕ್ಕೆ ಉಲ್ಟಾ ಪಲ್ಟಾ ರಾಜಕೀಯನೇ ರಾಜಕೀಯ. ಉಲ್ಟಾ ಮಾಡ್ತಾರೆ. ಅವರೇ ಬೇಕಿತ್ತ ನಿಮಗೆ? ಅವ್ರು ಸಿದ್ದರಾಮಯ್ಯ ನಿಜವಾಗ್ಲೂ ಇವತ್ತರೆಗೂ ನಮ್ಗೆ ತೊಂದರೆ ಕೊಟ್ಟಿಲ್ಲ. ಯಾರು 28ಕ್ಕೆ ಯಾರು ಬರ್ಬೋದು? ಅದು ಇನ್ನೂ ಹೇಳೋಕ್ಕಾಗಲ್ಲ ಮೇಡಮ್. ಯಾಕೆಂದರೆ ಇನ್ನು ಏನೇನು ವಾತಾವರಣ ನೋಡೋಕೆ ಹೋದ್ರೆ ಗ್ಯಾರಂಟಿ ಬೇರೆಯವರೇ ಬರ್ಬೋದು. ನಿಂತ್ಕೊಂಡು ಯಾರ್ಯಾರು ನಿಂತ್ಕೋತ ಅವ್ರು ನೋಡಬೇಕು. ಈಗ ಹಳೆ ಪಕ್ಷಕ್ಕೆ ಪ್ರಾಮುಖ್ಯತೆ ಕೊಡ್ತಾರಾ ಅಥವಾ ಹೊಸ ಪಕ್ಷಗಳು ಯಾವ್ದನ್ನ ಬಂದ್ರೆ? ಇವ್ರು ಕರೆಕ್ಟ್ ಆಗಿದ್ರೆ ಇವ್ರ ಪಕ್ಷ ಕೊಡ್ತಾರೆ, ಇವ್ರು ಕರೆಕ್ಟ್ ಆಗಿಲ್ಲ ಅಂದರೆ ಬೇರೆ ಪಕ್ಷ ಕೊಡ್ತಾರೆ.